ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಮನೆಗೆ ನಿನ್ನಂಥವಳು ನೆರಳು ಬಿಡಬಾರ್ದು. ನಡಿ ಹೊರಗೆ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ಕಾರ್ತಿಕ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ಹಾಗಿದ್ರೆ ಅವನನ್ನ ಕರ್ಕೊಂಡೆ ಈ ಮನೆ ಹೊಸಲು ದಾಟ. ಗಂಡನ ಮನೇಲಿ ಜಾಗ ಇಲ್ದಿರೋರಿಗೆ ಇಲ್ಲೂ ಜಾಗ ಇಲ್ಲ. ಮೊದಲು ಇವಳನ್ನ ಹೋಗೋದಕ್ಕೆ ಹೇಳಿ. ಒಂದ್ ಕಡೆ ನನ್ನ ಗಂಡನ ಮನೆಯವ್ರಿಗೂ ನಾನು ಬೇಡವಾದೆ, ಇನ್ನೊಂದ್ ಕಡೆ ತವ್ರ ಮನೆಯವ್ರಿಗೂ ಬೇಡವಾದೆ. ನನ್ನ ಪರಿಸ್ಥಿತಿನ ಯಾಕೆ ಯಾರೂ ಅರ್ಥ ಮಾಡ್ಕೋತಿಲ್ಲ. ಅರ್ಥ ಮಾಡ್ಸಕ್ ಹೋದ್ರೆ ಕೇಳೋ ಕಿವಿಗಳೇ ಇಲ್ವಲ್ಲ. ಹೌದು, ಹೆಂಡತಿಯಾಗಿ ನಾನು ನನ್ನ ಗಂಡನ ಅರೆಸ್ಟ್ ಮಾಡಿದ್ದು ತಪ್ಪೆ. ಆದ್ರೆ ನಾನು ಅಲ್ಲದೆ ಇದ್ರು ಈ ಕೇಸ್ನ ಇನ್ಯಾರು ತಗೊಂಡಿದ್ರು ಅಮೂಲ್ ಬೇಬಿ ಡೇಂಜರಲ್ಲಿ ಇರ್ತಾನೆ ಅನ್ನೋದನ್ನ ಇಲ್ಲ ಇಲ್ಲ ನಾನು ಕುಗ್ಬಾರ್ದು. ನನ್ನ ಗಂಡ ಒಳಗಿದ್ದಾನೆ. ಅವನನ್ನ ಆಚೆ ತರೋ ಸಲುವಾಗಾದ್ರೂ ನಾನು ಗಟ್ಟಿಯಾಗಿರ್ಬೇಕು. ಆಗ್ತೀನಿ. ಮುನ್ಸ್ವಾಮಿ ಅವರೇ, ನಂದಿನಿ, ಶಿವ ಅವರೇ, ಬನ್ನಿ ಇಲ್ಲಿ. ಎಸ್ ಮೇಡಮ್. ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಯಾವಾಗಲೂ ನನ್ನ ಜೊತೆಗಿದ್ದೀರಾ. ನನಗೆ ಸಹಾಯ ಮಾಡಿದ್ದೀರಾ, ನನಗೆ ಕೆಲಸ ಹೇಳ್ಕೊಟ್ಟಿದ್ದೀರಾ. ನನ್ನ ಕೆಲಸಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದೀರಾ. ಅದೇ ಸಲಿಗೆಯಿಂದ ನಾನೊಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ನೀವು ನಮ್ಮ ಹತ್ರ ಹೀಗೆ ಕೇಳಬಾರ್ದು ಮೇಡಮ್. ಆರ್ಡರ್ ಮಾಡಬೇಕು. ಹೇಳಿ ಮೇಡಮ್. ನೀವೆಲ್ಲರೂ ಯಾವಾಗಲೂ ಸತ್ಯ ನ್ಯಾಯದ ಪರ ಇರೋರು. ಈ ಕೇಸ್ ನನಗೆ ಪರ್ಸ್ನಲ್ ಇರ್ಬೋದು, ಆದರೆ ನಿಮಗಲ್ಲ. ಆದರೆ ನಮಗೆ ಕೇಸ್ನಲ್ಲಿ ನ್ಯಾಯನೇ ಗೆಲ್ಲಬೇಕು ಮ್ಯಾಮ್. ಮೇಡಮ್, ಈ ಕೇಸ್ನಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪಿಲ್ಲ. ಅವ್ರನ್ನ ಯಾರೋ ಫಿಟ್ ಮಾಡಿದ್ದಾರೆ ಅಂತ ಯಾರು ಬೇಕಾದರೂ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ನಿರ್ಧಾರಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ? ಹೇಳಿ ಮ್ಯಾಮ್, ಅದೇನು ನಿರ್ಧಾರ ಅಂತ? ನೀವು ತಗೊಳ್ಳೋ ಪ್ರತಿ ನಿರ್ಧಾರದ ಜೊತೆನೂ ನಾವು ನಿಲ್ತೀವಿ. ಹೇಳಿ ಮೇಡಮ್. ಈ ಕೇಸ್ ಮುಗಿದು ಅಪರಾಧಿಗಳಿಗೆ ಶಿಕ್ಷೆ ಆಗೋವರೆಗೂ ನಾವು ಯಾರೂ ನಮ್ಮ ಮನೆಗಳಿಗೆ ಹೋಗಲ್ಲ. ಎಲ್ಲರೂ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನಗೆ ನಿಮ್ಮ ಸಾಥ್ ಬೇಕು. ಒತ್ತಾಯ ಅಲ್ಲ, ನಿಮ್ಗಿಷ್ಟ ಇದ್ದರೆ ಮಾತ್ರ ನೀವು ಉಳ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ರೆಗ್ಯುಲರ್ ಡ್ಯೂಟಿ ನಿಮ್ಗಿದ್ದೇ ಇರುತ್ತೆ. ಇದನ್ನ ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ. ಒಬ್ಬ ನಿಷ್ಠಾವಂತ ಅಧಿಕಾರಿ ನಿಮ್ಮಿಂದ ಕೇಳ್ತಾ ಇರೋ ಭಿಕ್ಷೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸಹಾಯ ಇಲ್ಲದೆ ನಾನು ಈ ಕೇಸ್ನ ಗೆಲ್ಲೋದಕ್ಕಾಗಲ್ಲ. ಕೇಸ್ ಗೆಲ್ಲಬೇಕು ಅಂದರೆ ನೀವು ನನ್ನ ಜೊತೆ ನಿಲ್ಲಬೇಕು. ನಿಮ್ಮನೆ ಹೆಣ್ಮಗಳೇ ಕೈ ಮುಗಿದು ಕೇಳ್ಕೊತಿದ್ದಾಳೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ನನ್ನ ಜೊತೆ ನಿಲ್ಲಿ. ನಾವಿರ್ತೀವಿ ಮೇಡಮ್. ನಾವೆಲ್ಲರೂ ಇರ್ತೀವಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಕಿಚ್ಚಿರುತ್ತೆ. ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸಬೇಕು ಅನ್ನೋ ಆವೇಶ ಇರುತ್ತೆ. ನಿಮ್ಮಂಥ ಅಧಿಕಾರಿಗಳ ಜೊತೆ ಇರದೆ ನಾವಿನ್ಯಾರ ಜೊತೆ ಇರೋದಕ್ಕೆ ಸಾಧ್ಯ ಮೇಡಮ್? ನಾವು ನಿಮ್ಮ ಜೊತೆ ಇರ್ತೀವಿ. ಹೌದು ಮೇಡಮ್, ನಾವು ಈ ಕೇಸ್ ಮುಗಿಯೋ ತನಕ ಮನೆಗೆ ಹೋಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಸದ್ಯಕ್ಕೆ ಇವತ್ತು ಮನೆಗೆ ಬರಲ್ಲ ಅಂತ ಹೇಳಿ ಬರ್ತೀವಿ ಮೇಡಮ್. ಇಲ್ಲಾಂದರೆ ಗಾಬರಿ ಆಗ್ತಾರೆ. ನಾಳೆಯಿಂದ ಇಲ್ಲೇ ಇರ್ತೀವಿ. ಸರಿ.
ಅಮೂಲ್ ಬೇಬಿ, ಯೋಚನೆ ಮಾಡಬೇಡ. ನಾನು ನಿರ್ಧಾರ ಮಾಡಾಗಿದೆ. ಇಷ್ಟರಲ್ಲೇ ನಿಜವಾದ ಅಪರಾಧಿಗಳನ್ನು ಕಂಡುಹಿಡಿತೀನಿ. ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಈ ರೀತಿ ಸಿಕ್ಕಾಕ್ಸಿರೋರ್ಗೆ ನರ್ಕ ಅಂದರೆ ಏನು ಅಂತ ಭೂಮಿ ಮೇಲೆ ತೋರಿಸ್ತೀನಿ. ಇಲ್ಲ ನಂದಿನಿ, ನಾವು ಈ ದಾರಿಲಿ ಹೋದರೆ ಕೇಸ್ ತುಂಬ ನಿಧಾನ ಆಗುತ್ತೆ. ನನಗೆ ಆದಷ್ಟು ಬೇಗ ರಿಸಲ್ಟ್ ಬೇಕು. ಅಪರಾಧಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಜಾಗ ಇರಬಾರ್ದು. ನಾವಂಥ ಚಕ್ರವ್ಯೂಹನ ಹೆಣಿಬೇಕು. ಬಟ್ ಮೇಡಮ್, ಇದರಲ್ಲಿ ದೊಡ್ಡ ದೊಡ್ಡವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ. ನಾವು ಹುಷಾರಾಗಿರೋದು ಒಳ್ಳೇದಲ್ವಾ? ಇರಲಿ ನಂದಿನಿ, ಯಾರಾದರೂ ಇರಲಿ, ನಾನು ಕೇರ್ ಮಾಡಲ್ಲ. ನನಗೆ ಈ ಕೇಸ್ ಬೇಗ ಸಾಲ್ವ್ ಆಗಬೇಕು ಅಷ್ಟೇ. ಅಪ್ಪ, ಓಹ್ ಮಗಳೇ, ನೀನೇನಮ್ಮ ಇಲ್ಲಿ? ನೀನಂತೂ ಮನೆಗೆ ಬರ್ಲಿಲ್ವಲ್ಲ, ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಅಪ್ಪ, ನಿನ್ಗೆ ವಯಸ್ಸಾಯ್ತು, ಜೊತೆಗೆ BP ಶುಗರ್ ಕೂಡ ಇದೆ, ಮಾತ್ರೇನು ಸರಿಯಾಗಿ ತಗೊಳ್ಳಲ್ಲ. ಅಲ್ಲ ಮಗಳೇ, ಅದು ಕೆಲ್ಸ ಯಾವಾಗ್ಲೂ ಇರುತ್ತಪ್ಪ ನಿನ್ಗೆ. ಮನೆಗ್ ಬಂದು ಹೋಗುವಾಗ್ಲೇ ಹೆಂಗೆಂಗೋ ಇರ್ತಿದ್ದೆ, ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಲ್ಲ. ಇನ್ನ ಇಲ್ಲೇ ಇದ್ಬಿಟ್ರೆ ಹೇಳೋರು ಕೇಳೋರು ಯಾರು ಇರಲ್ಲ. ಅಪ್ಪ, ನಿನ್ ಮನೆಗ್ ನಡಿ ಇವಾಗ. ಇಲ್ಲ ಮಗಳೇ, ಇನ್ನು ಸ್ವಲ್ಪ ದಿನ ಬರೋದಕ್ಕಾಗೋದಿಲ್ಲ. ಯಾವುದೋ ಒಂದು ಮುಖ್ಯವಾದ ಕೇಸ್ ಹ್ಯಾಂಡಲ್ ಮಾಡ್ತಾ ಇದೀವಮ್ಮ. ಡ್ಯೂಟಿ ಅಂದ್ರೆ ಆಗತ್ತಾ? ಸುಮ್ನೆ ಮನೆಗ್ ನಡಿಯಪ್ಪ ನೀನು. ಅಯ್ಯೋ ಅಲ್ಲ ಮಗಳೇ, ಇಲ್ಲಿ ಕೇಳು. ನಾನು ಇಷ್ಟು ವರ್ಷದ ವೃತ್ತಿ ಜೀವನದಲ್ಲಿ ಮೇಡಮ್ ಅಂತವ್ರನ್ನ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಮ್ಮ. ಮಹಾ ಅಂದರೆ ನನಗೆ ಎಷ್ಟು ವರ್ಷ ಸರ್ವಿಸ್ ಇದೆ ಹೇಳು? ರಿಟೈರ್ ಆಗೋದ್ರೊಳಗೆ ಪೊಲೀಸ್ ಇಲಾಖೆಗೆ ನಂದು ಒಂದು ಕೊಡುಗೆ ಇರಲಮ್ಮ. ಈಗ ನನಗೊಂದು ಚಾನ್ಸ್ ಸಿಕ್ಕಿದೆ. ನೀನು ಮನೆಗೆ ಕರಿಬೇಡಮ್ಮ. ನಾನು ಈ ಕೇಸ್ ಮುಗಿಸಿ ಆಮೇಲೆ ಬರ್ತೀನಮ್ಮ. ಅಪ್ಪ, ನಿನ್ ಉತ್ಸಾಹ ನಂಗೆ ಅರ್ಥ ಆಗುತ್ತೆ, ಆದ್ರೆ ಅದಕ್ಕೆ ನಿನ್ ಬಾಡಿನ ಸಪೋರ್ಟ್ ಮಾಡ್ಬೇಕಲ್ವಾ? ನೋಡಿ, ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇರಿ, ನಿಮ್ ಮೇಡಮ್ ಹತ್ರನೇ ಹೇಳಿಸ್ತೀನಿ. ಅಯ್ಯೋ ಮಗ ಬೇಡಮ್ಮ, ನೋಡು ಇಲ್ಲಿ ಕೇಳು. ಅಯ್ಯೋ ಮೇಡಮ್, ನೀವಾದ್ರೂ ಹೇಳಿ ಮೇಡಮ್ ಅಪ್ಪಂಗೆ, ನೋಡಿ ಹೇಗೆ ಹಠ ಮಾಡ್ತಿದ್ದಾರೆ ಅಂತ. ಮೇಡಮ್, ನನ್ನ ಮಗಳು. ಅವಳು ಬೈತಿರುವಾಗಲೇ ಗೊತ್ತಾಯ್ತು ನಿಮ್ಮ ಮಗಳು ಅಂತ. ಮಗಳು ಅಂದ್ರೆ ಹೀಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.